ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಎಲ್ಲಿಟ್ಟಿದ್ದೀವಿ. ನಮ್ಮ ಕರ್ತವ್ಯ ಆಗ್ತಾನೆ ಜೋರಾದ ಧ್ವನಿಯಲ್ಲಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ಬರು ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ನನ್ನ ಆತ್ಮೀಯರು ಪಕ್ಷದ ಮುಖಂಡರು, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ KH ಮುನಿಯಪ್ಪ ಸಾಹೇಬ್ರೆ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಮಂತ್ರಿಗಳಾದಂಥ SC ಮಾದೇವಪ್ಪ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ಸಚಿವರಾದಂಥ NS ಬೋಸಾ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ ಕೃಷ್ಣ ಬೈರೇಗೌಡ್ರೆ, ಮಾಜಿ ಮಂತ್ರಿಗಳು ನಮ್ಮ ಪಕ್ಷದ ಮುಖಂಡರಾದಂಥ ನಸೀರ್ ಅಹಮದ್ ಸಾಹೇಬ್ರೆ, ರೇವಣ್ಣ ಸಾಹೇಬ್ರೆ, ನಾರಾಯಣ ಸ್ವಾಮಿ ಸಾಹೇಬ್ರೆ, ಶರತ್ ಅವರೇ, ಶ್ರೀನಿವಾಸ್ ಅವರೇ, ರವಿ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದಂಥ ಎಲ್ಲ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು 2ನೇ ವರ್ಷ ಸಾಧನಾ ಸಮಾವೇಶ ಮಾನ್ಯ ಮುನಿಯಪ್ಪ ಸಾಹೇಬರು ಹಮ್ಮಿಕೊಂಡಿದ್ದಾರೆ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಏನಕ್ಕೆ ಬಹಳ ಹೊತ್ತಿಂದ ಅಥವಾ ಕಾತ್ರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮಾತನ್ನ ಕೇಳಕ್ಕೆ ತಾವು ಕಾಯ್ತಾ ಇದ್ದೀರಾ. ಹಾಗಾಗಿ ನಾನು ಮಾನ್ಯ ಮುನಿಯಪ್ಪ ಸಾಹೇಬರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಬಹಳ ಒಳ್ಳೆ ಮೊದಲೇ ಕಾರ್ಯಕ್ರಮ ಇದು, 2ನೇ ವರ್ಷದ್ದು ಇದು ಮೊದಲೇ ಕಾರ್ಯಕ್ರಮ, ಬಹಳ ಯಶಸ್ವಿಯಾಗಿ ಮಾಡಿದ್ದೀರಾ. ತಮಗೆ ನನ್ನ ಕಡೆಯಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಅದರ ಜೊತೆಯಲ್ಲಿ ಇವತ್ತು 450 ಕೋಟಿಯನ್ನ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ರಿ, 250 ಕೋಟಿ ಹೊಸ ಕಾಮಗಾರಿಗೆ ಗುದ್ಲಿ ಪೂಜೆನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲಿ ಮಾಡ್ಕೊಂಡಿದ್ದೀರಾ. ಅದ್ರ ಜೊತೆಯಲ್ಲಿ ಮಾನ್ಯ ಮುನಿಯಪ್ಪ ಸಾಹೇಬರು ಕೆಲವು 10 ದಿನದಿಂದ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ವಸತಿ ಮತ್ತೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ರು. ಅದ್ರ ಜೊತೆಯಲ್ಲಿ 2-3 ಮೀಟಿಂಗ್ ರಿವ್ಯೂ ಮೀಟಿಂಗ್ ಅನ್ನ ಮಾನ್ಯ ಮುನಿಯಪ್ಪ ಸಾಹೇಬರು ಮಾಡಿದ್ರು. ಮನೆಗಳು ಬೇಕೇ ಬೇಕು ನಮ್ಮ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಮಾನ್ಯ ಮುನಿಯಪ್ಪ ಸಾಹೇಬರು ಬೇಡಿಕೆನ ಇಟ್ಟಿದ್ರು. ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಮನೆಗಳು ಕಂಪ್ಲೀಟ್ ಮಾಡಿ, ಏನಕ್ಕೆ ಆನ್ ಗೋಯಿಂಗ್ ಮನೆಗಳು 9.5 ಲಕ್ಷ ಇದೆ ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ, ಅದು ಕಂಪ್ಲೀಟ್ ಮಾಡಿ ಬರೋ ವರ್ಷ ನಾನು ಕೊಡ್ತೀನಿ ಅಂತ ಹೇಳಿದ ಕಾರಣಕ್ಕೆ ಈ ವರ್ಷ ಹೊಸ ಮನೆಗಳು ಇರಲಿಲ್ಲ. ಮುನಿಯಪ್ಪ ಸಾಹೇಬರು ಅದು ಏನು ಮಾಡ್ತೀರೋ ಗೊತ್ತಿಲ್ಲ, ಈ ವರ್ಷ ನಮ್ಮ ಮನೆಗಳು ಬೇಕು, ನಮ್ಮ ಬಹಳಷ್ಟು ಬೇಡಿಕೆ ಇದೆ ಅಂತ ಮಾನ್ಯ ಮುನಿಯಪ್ಪ ಸಾಹೇಬರು ಬೇಡಿಕೆನ ಮಾಡ್ಕೊಂಡಿದ್ದೀವಿ. ಹಾಗಾಗಿ 2,500 ರೂಪಾಯಿ ದೇವನಹಳ್ಳಿ ತಾಲೂಕಿಗೆ 2,500 ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ಆದೇಶನ ತಂದಿದ್ದೀನಿ. ಅದರ ಜೊತೆಯಲ್ಲಿ ಹಕ್ಕುಪತ್ರಗಳು ಕೊಡೋದು 600 ಹಕ್ಕುಪತ್ರಗಳನ್ನ ಅದು ಸ್ಯಾಂಕ್ಷನ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಅದ್ರ ಜೊತೆ ಅಲ್ಪಸಂಖ್ಯಾತರು ಮೈನಾರಿಟೀಸ್ ಕಾಲನಿ ಡೆವಲಪ್ಮೆಂಟ್ಗಂತ ಅದು ಅನುದಾನ ಕೇಳಿದ್ರು. ದೇವನಹಳ್ಳಿ ಮತ್ತೆ ವಿಜಯಪುರಕ್ಕೆ 15 ಕೋಟಿಯನ್ನ ಅದು ಅನುದಾನ ಸ್ಯಾಂಕ್ಷನ್ ಮಾಡಿ ತಂದಿದ್ದೀನಿ. ಅದ್ರ ಜೊತೆ ಶ್ರೀನಿವಾಸ್ ಅವರು ನೆಂಗಮಂಗಲದ ಇಲ್ಲೇ ಕೂತಿದ್ದಾರೆ, ಅವ್ರಿಗೆ 15 ಕೋಟಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಈ ವರ್ಷದಲ್ಲಿ ನಾನು ಒಂದು 15 ದಿನ ಅಲ್ಲಿ ನಿಮಗೂ ಅನುದಾನ ಕೊಡ್ತೀನಿ. ನಾನು ಆಲ್ರೆಡಿ 15 ಕೋಟಿ ಕೊಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ಶರತ್ ಬಚ್ಚೇಗೌಡರು ಫೋನ್ ಮಾಡಿದ್ರು, ಸರ್ ಅದು ಏನು ಮಾಡ್ತೀರಾ ಗೊತ್ತಿಲ್ಲ, ಹೋದ ವರ್ಷ ಅನುದಾನ ಕೊಟ್ಟಿದ್ದೀರಾ, ಈ ವರ್ಷ ನನಗೆ ಕನಿಷ್ಠ ಒಂದು 15 ಕೋಟಿ ಆದ್ರೂ ನನ್ಗೆ ಬೇಕೇ ಬೇಕು, ಆದೇಶ ತಗೊಂಡು ಬರ್ಬೇಕಂತ ಮನೆ ಶರತ್ ಬಚ್ಚೇಗೌಡರು ಕೇಳ್ಕೊಂಡಿದ್ರು. ಆದೇಶ ಮಾಡಕ್ ತಡ ಆಯ್ತು, ಮೊನ್ನೆ ರಜಾ ಇದ್ದಿದ್ದ ಕಾರಣಕ್ಕೆ ನಾನು ತರಕ್ ಸಾಧ್ಯ ಆಗಿಲ್ಲ. ಒಂದು ವಾರದಲ್ಲಿ ನಿಮ್ಗೂ 10 ರಿಂದ 15 ಕೋಟಿ ಕೊಡ್ತೀನಿ ಅಂತ ತಮ್ಗೆ ಹೇಳಕ್ ಬಯಸ್ತಾರೆ. ಅದರ ಜೊತೆಯಲ್ಲಿ ಮಾನ್ಯ ಮುನಿಯಪ್ಪ ಸಾಹೇಬರು ಅಲ್ಪಸಂಖ್ಯಾತರದಲ್ಲಿ ಇನ್ನೊಂದು ಕೇಳ್ಕೊಂಡಿದ್ರು, ಆಟೋನ 20 ಆಟೋನ ಕೇಳ್ಕೊಂಡಿದ್ರು. ಅದು 20 ಆಟೋನ ಆದೇಶನ ಅದು ಓಡಿಸ್ಕೊಂಡು ಬಂದಿದ್ದೀನಿ. ಲೋನ್ ಬೇಕು, ವುಮನ್ಸ್ ಲೋನ್ ಅಂತ, ಅದು 20 ಆದೇಶನ ಅದು ತಂದಿದ್ದೀನಿ. ಗಂಗಾ ಕಲ್ಯಾಣಿ 10 ಬೋರೋಲನ ಬೇಕಂತ ಕೇಳಿದ್ರು, ಅದು ಆದೇಶನ ತಂದಿದ್ದೀನಿ. ಅದ್ರ ಜೊತೆಯಲ್ಲಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ 2020 ಚುನಾವಣೆ ಟೈಮಲ್ಲಿ ನಾವನ್ನ ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿರೋದು ತಮ್ಗೆಲ್ಲ ಗೊತ್ತಿರೋದು ವಿಚಾರ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ವಿರೋಧ ಪಕ್ಷದವ್ರು ಏನಂದ್ರು, ಈ ಘೋಷಣೆನ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ, ಇದು ಲಾಗು ಆಗಕ್ಕೆ ಸಾಧ್ಯ ಆಗಲ್ಲ. ಕಾರಣ ಅಂದ್ರೆ ಇದು ಲಾಗು ಆಗ್ಬೇಕಾದ್ರೆ 55 ರಿಂದ 60,000 ಕೋಟಿ ಆಗ್ತದೆ, ಬರೇ ಇದು ರಾಜಕೀಯ ಭಾಷಣ ಮಾಡಿದ್ದಾರೆ, ಇದು ಲಾಗು ಆಗಕ್ಕೆ ಸಾಧ್ಯ ಆಗಲ್ಲ ಅಂದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಇದು 5 ಗ್ಯಾರಂಟಿಯನ್ನ ಜಾರಿ ಮಾಡೋದು ತಮ್ಗೆಲ್ಲ ಗೊತ್ತಿರೋದು ವಿಚಾರ. ಇದು 6ನೇ ಗ್ಯಾರಂಟಿ ಅಂತೀನಿ ನಾನು.
ಇದು ಘೋಷಣೆ ಮಾಡಿಲ್ಲ. ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಇರುವಾಗ 15, 16, 17, 18 ಸ್ಲಮ್ ಬೋರ್ಡ್ಗೆ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ ಬಿಜೆಪಿ ಸರ್ಕಾರ 4 ವರ್ಷ ಬಂತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಅದ್ರ ಜೊತೆಯಲ್ಲಿ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಹೇಳ್ಬಿಟ್ಟು 47,860 ಮನೆಗಳು, ಅದೂ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇರುವಾಗ ಅದು ಸ್ಯಾಂಕ್ಷನ್ ಮಾಡಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದ್ರೆ ಒಂದ್ ಮನೆನೂ ಏನಕ್ಕೆ ಒಟ್ಟಾಗಿ 2,30,000 ಮನೆ. ನಮ್ 2023 ನಮ್ ಸರ್ಕಾರ ಬಂದಾದ್ಮೇಲೆ, ನಾನ್ ವಸತಿ ಮಂತ್ರಿ ಆದ್ಮೇಲೆ, ನನ್ ಗಮನಕ್ಕೆ ಬಂದಾದ್ಮೇಲೆ ಒಟ್ಟಾಗಿ 2,30,000 ಮನೆಗಳು ಅನ್ಕಂಪ್ಲೀಟ್ ಇದೆ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಹಿಂದೆಯಿಂದ 18% ಅವ್ರನ್ನ GST ಆಗ್ಬಿಟ್ಟು 1,32,000 ರೂಪಾಯಿ ವಾಪಸ್ ತಗೊಂತಾರೆ. ಏನಂದ್ರೆ ಹಿಂದೆಯಿಂದ 1,32,000 ರೂಪಾಯಿ ವಾಪಸ್ ತಗೊಂತಾರೆ. GST ಹಾಕ ಕಾರಣಕ್ಕೆ ಮನೆಗಳು ಕಟ್ಟಕ್ಕೆ 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಜನರಲ್ ಇದ್ರೆ 1,20,000 ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. 7 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಉಳಿಯೋದು ಎಷ್ಟು? 4.5 ಲಕ್ಷ ಆಗ್ತದೆ. 4.5 ಲಕ್ಷ ಬೆನಿಫಿಷರಿ ಎಲ್ಲಿ ಕೊಡಕ್ ಸಾಧ್ಯ? ಟೋಟಲ್ ಬೆನಿಫಿಷರಿ 1,80,253 ಮನೆಗೆ ಬೆನಿಫಿಷರಿ ಪೇಮೆಂಟ್ 8 ವರ್ಷದಲ್ಲಿ ಬರಬೇಕಾಗಿದ್ದು 7,400 ಕೋಟಿ. ಬರೇ ಬೆನಿಫಿಷರಿ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000, 20,000 ಮೇಲೆ ಯಾರು ಕೊಡಕ್ ಸಾಧ್ಯ ಆಗಿಲ್ಲ. ಅದೇ ತರ ರಾಜೀವ್ ಗಾಂಧಿ AHP ಸ್ಕೀಮ್ ಅಲ್ಲಿ 2,500 ಕೋಟಿ ಬೆನಿಫಿಷರಿ ಪೇಮೆಂಟ್ ಕೊಡ್ಬೇಕಾಗಿತ್ತು. ಬರೇ 105 ಕೋಟಿ ಬಂದಿತ್ತು. ಅಂದ್ರೆ ಬಡವರು ಕೊಡಕ್ ಸಾಧ್ಯ ಆಗಿಲ್ಲ. ನನ್ ಗಮನಕ್ಕೆ ಬಂದಾದ್ಮೇಲೆ ಹೆಂಗಪ್ಪ ನನ್ನ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗಮನಕ್ಕೆ ತರೋದು? ಏನಕ್ಕಿದ್ರಿ ಗ್ಯಾರಂಟಿಗಳಿಗೆ ಕನಿಷ್ಠ 55,000 60,000 ಕೋಟಿ ಆಗ್ತದೆ. ಇದು ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ 9,500 ಕೋಟಿ ಆಗ್ತದೆ. ಹೆಂಗೋಪ್ಪ ನಾನು ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಹೇಳೋದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೆನೂ ಕೊಟ್ಟಿಲ್ಲ, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ಈ ಮನೆ ಕಟ್ಟಬೇಕಾದ್ರೆ ಸರ್ ನಾವು ಬಡವರು ಕೊಡಕ್ ಸಾಧ್ಯ ಆಗಲ್ಲ. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ನಾವು ಮನೆಗಳು ಕಟ್ಟಬೇಕಾಗ್ತದಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. 4-5 ರಿವ್ಯೂ ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಕಣೋ, ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಅದ್ ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದರೆ ಆಗ್ಲಿ, ಆ 9,500 ಕೋಟಿ ನಾನ್ ಕೊಡ್ತೀನಂತ 2024 ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ಏನಕ್ಕೆ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗ್ಲಿಲ್ಲ? ಏನಕ್ಕೆ ಕುಮಾರಸ್ವಾಮಿ ಅವರು 1.5 ವರ್ಷ ಇದ್ರು ಮುಖ್ಯಮಂತ್ರಿ ಆಗಿ, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ನಾವು ಘೋಷಣೆ ಮಾಡಿಲ್ವಾ? ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರ್ಲಿಲ್ಲ ನಾವು ಮನೆಗಳು ಕೊಡ್ತೀವಂತ. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಈ ಮನೆಗಳು ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು 1 ವರ್ಷದಲ್ಲಿ ಅದು ಎಷ್ಟರ ಕಷ್ಟ ಆಗ್ಲಿ 1 ವರ್ಷದಲ್ಲಿ ಮನೆಗಳು ಕಟ್ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ಇದೇ 27ನೇ ತಾರೀಕು ಇವತ್ತೇ ಕಾರ್ಯಕ್ರಮ ನಾವು ಹುಬ್ಳಿದಲ್ಲಿ ಇನ್ನ 42,353 ಮನೆಗಳು ಕೊಡಬೇಕಾಗಿತ್ತು. ಮಾನ್ಯ ನಮ್ಮ AICC ಅಧ್ಯಕ್ಷರು ಅವ್ರು ಬರ್ತೀನಂತ ಹೇಳಿದ ಕಾರಣಕ್ಕೆ ನಾವು 1 ವಾರ ಮುಂದಾಕಿದ್ವಿ. ಇನ್ನ 42,345 ಮನೆಗಳು ಬರೋ ತಿಂಗಳಲ್ಲಿ ಮೊದಲೇ ವಾರದಲ್ಲಿ ಕೊಡ್ತೀವಿ. ಏನಕ್ಕೆ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ. ಅದ್ರ ಜೊತೆಯಲ್ಲಿ ತಮ್ಗೆಲ್ಲ ಗೊತ್ತಿದ್ದಂಗೆ ಬೆಂಗಳೂರು ಸಿಟಿದಲ್ಲಿ ಸರೌಂಡಿಂಗ್ ಅಲ್ಲಿ ಪಾಪ ಬೀದಿ ವ್ಯಾಪಾರ ಮಾಡೋರು, ಆಟೋ ಚಾಲಕರು, ಬಡವರು ಜಾಸ್ತಿ ಇರೋದು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಬಡವ್ರಿಗೆ ಈ ತರ ಮನೆ ಆಗ್ಬೇಕು, ಆಟೋ ಚಾಲಕರಿರ್ಲಿ, ಬೀದಿ ವ್ಯಾಪಾರ ಮಾಡೋರಿರ್ಲಿ, ಅವ್ರಿಗೆಲ್ಲ ಅವ್ರದೇ ಅಂತ ಮನೆ ಆಗ್ಬೇಕಂತ 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ತಂದು 2016 ರಾಜೀವ್ ಗಾಂಧಿಗೆ 1,028 ಎಕರೆ ಬೆಂಗಳೂರು ಸರೌಂಡಿಂಗ್ ಸಿಟಿಯಲ್ಲಿ 1,028 ಎಕರೆ ಜಾಗನ ಕೊಟ್ರು. ಯಾವಾಗ? 2016 ಅವಾಗ ನಿಗದಿ ಎಷ್ಟು ಮಾಡಿದ್ರು? 6 ಲಕ್ಷ ರೂಪಾಯಿಗೆ ಅವ್ರನ್ನ ಮನೆ ಕೊಡ್ಬೇಕಂತ ನಿಗದಿ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾ ಇತ್ತು, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, ಸ್ಟೇಟ್ ಗೌರ್ಮೆಂಟ್ ಇಂದ 1,20,000, ST SC ಇದ್ರೆ 2 ಲಕ್ಷ. ಅವ್ರು 2.5 ಲಕ್ಷ ಕೊಟ್ಟಿದ್ರೆ ಅವ್ರ ಮನೆ ಸಿಕ್ಕದು.
ಆ ಮನೆ ಸಿಕ್ಕದ ಇದ್ದಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ 2021 ಬಿಜೆಪಿ ಸರ್ಕಾರ ಬಂದು ಅದು ರಿವ್ಯೂನ ಮಾಡಿ ಅದು 6 ಲಕ್ಷ ಏನ್ ರೇಟ್ ಇದ್ದಿದ್ದು ಅದಕ್ಕೆ 10,60,000 ಮಾಡಿ ಅದಕ್ಕೆ 60,000 GST ಮಾಡಿ 11,20,000 ಮಾಡಿಬಿಟ್ರು. ಏನೇ ಡಬಲ್ ಮಾಡಿಬಿಟ್ರು. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ತಿರ್ಗಾ ಕರೆದ್ಬಿಟ್ಟು ಬಡವ್ರು ಹೆಂಗೋ ಕಟ್ಟಕ್ಕೆ ಸಾಧ್ಯ ಆಗ್ತದೆ, ಅಷ್ಟು ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ನನ್ನ ಸರ್ಕಾರ ವತಿಯಿಂದ 12,000 ಮನೆಗೆ ನಾನು 1 ಲಕ್ಷ ಕೊಡ್ತೀನಿ ಅಂತ 1 ಲಕ್ಷ ರೂಪಾಯಿ ಕೊಟ್ರು. ಇದೆಲ್ಲ ದಯಮಾಡಿ ಎಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಪಕ್ಷ ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬಂದಿದೆ, ಜನಗಳು ಮಧ್ಯದಲ್ಲಿ ಹೋಗಿ ಮತ ಕೇಳಕ್ ಹೋದ್ರೆ ನಾವು ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗ್ ಮಾಡಿದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ. ಬಿಜೆಪಿ ಅವರು ಎಂದನ ಅವ್ರ ಸಾಧನೆಯನ್ನ ಹೇಳಿದ್ದಾರೆ, ಬಂದೆ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮ್ಗೆ ಹಿಂದೂ ಜಾತಿ ಭೇದ ಮಾಡಿ ಅಂತ ಎಂದೂ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅಂತ ನಮ್ಮ ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಂಡು ಬಹಳ ಕಾತರಿಂದ ಮನೆಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮತ್ತೆ ಮಾದೇವಪ್ಪ ಸಾಹೇಬರು ಮಾತಾಡಿಲ್ಲ, ಬೋಸಾ ಸಾಹೇಬರು ಮಾತಾಡಿಲ್ಲ, ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಈ ಜಿಲ್ಲೆ ಸಂಬಂಧಪಟ್ಟಂಗೆ ಮುನಿಯಪ್ಪ ಸಾಹೇಬ್ರೆ, ನನ್ನ ಇಲಾಖೆಯಿಂದ ಏನ್ ಬೇಕಾದ್ರೆ ಆಗ್ಬೇಕಂತ ಹೇಳಿ ನಾನು ಆ ಕೆಲಸ ಮಾಡ್ಕೊಡಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಈ ತಾಲೂಕನ ಈ ಜಿಲ್ಲೆಯನ್ನ ತಾವು ಅಭಿವೃದ್ಧಿ ಮಾಡ್ಬೇಕಂತ ತಾವೇನ್ ತೀರ್ಮಾನ ಅದ್ರ ಜೊತೆ ನಮ್ಮ ಇಲಾಖೆಯಿಂದ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ಗೆ 2 ಮಾತಾಡೋಕೆ ಅವಕಾಶ ಕೊಟ್ಟಿ ಅದ್ರ ಜೊತೆಯಲ್ಲಿ ಹೇಳದ್ ಮಾಡಿದೆ. ಇನ್ನೊಂದು ಶಾದಿ ಮಾಲ್ ಸ್ಯಾಂಕ್ಷನ್ ಮಾಡ್ಕೊಂಡು ಬರಕ್ ಹೇಳಿದ್ರಿ ಮುನಿಯಪ್ಪ ಸಾಹೇಬ್ರೆ. 4 ಶಾದಿ ಮಾಲ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿನಿ. ಒಂದು ದೇವನಹಳ್ಳಿಗೆ 1 ಶಾದಿ ಮಾಲ್, ವಿಜಿಪುರ ಅಲ್ಲಿ 1 ಶಾದಿ ಮಾಲ್, ಹೊಸಕೋಟೆಗೆ 1 ಶಾದಿ ಮಾಲ್, ಆಲ್ರೆಡಿ ನೆಂಗಮಂಗಲದಲ್ಲಿ 1 ಶಾದಿ ಮಾಲ್ ಕೊಟ್ಟಿದೆ. ಇನ್ನೊಂದು ಶಾದಿ ಮಾಲ್ ಸ್ಯಾಂಕ್ಷನ್ ಮಾಡಕ್ಕೆ ಹೇಳಿದ್ದಾರೆ. 4 ಶಾದಿ ಮಾಲ್ ಸ್ಯಾಂಕ್ಷನ್ ಮಾಡಿ ಆದೇಶ ಕಾಪಿಯನ್ನ ತಂದಿದ್ದೀನಿ. ಅದು ಹೇಳ್ತಾ ತಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಇನ್ನ ಭಗವಂತನ ಪ್ರಾರ್ಥನೆ ಮಾಡಿ ಇನ್ನ ಹೆಚ್ಚಿನ ತಮ್ಮ ಸೇವೆ ಮಾಡೋದು ಶಕ್ತಿ ಕೊಡ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ 2 ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.